ಓಂ ಶಾಂತಿ. ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ. ಇಂದಿನ ಮುರಳಿಯ ದಿನಾಂಕವಾಗಿದೆ 26/8/2026. ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್. ಮುರಳಿಯನ್ನು ಕೇಳುವ ಮೊದಲು ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ. ಬಾಪ್ತಾದ ಮತ್ತು ಅವ್ಯಕ್ತ ಬಾಪ್ತಾದ ಅಂದರೆ ಯಾರು? ಶಿವಬಾಬನ ಅಂತ ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಳ್ಳೋಣ. ಬಾಪ್ ದಾದ ಅಂತ ಹೇಳಿದರೆ ಯಾವಾಗ ಬ್ರಹ್ಮ ಬಾಬಾರವರ ತನುವಿನಲ್ಲಿ ಶಿವಬಾಬಾರವರ ದಿವ್ಯ ಅವತರಣೆಯಾಗುತ್ತೆ, ಆಗ ಮೊದಲು ದಾದಾ ಲೇಖರಾಜ್ ಅಂತ ಇದ್ದಿದ್ದ ಹೆಸರು ಏನಾಯಿತು? ಬ್ರಹ್ಮ ಬಾಬಾ ಅಂತ ಶಿವಬಾಬಾರವರು ಹೆಸರನ್ನು ಇಟ್ಟರು. ಯಾವಾಗ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಶಿವಬಾಬಾರವರ ದಿವ್ಯ ಅವತರಣೆ ಆಗುತ್ತೆ, ಆಗ ಬ್ರಹ್ಮ ಬಾಬಾರವ್ರನ್ನ ನಾವು ಬಾಪ್ ಮತ್ತು ದಾದಾ ಇಬ್ಬರು ಜೊತೆಯಲ್ಲೇ ಇರ್ತಾರೆ. ಶಿವಬಾಬಾ ಯಾವಾಗಲೂ ಬ್ರಹ್ಮ ಬಾಬಾ ಸಾಕಾರದಲ್ಲಿ ಇದ್ದಾಗ ಸದಾ ಶಿವಬಾಬಾ ಅವರ ತನುವಿನಲ್ಲೇ ಇರ್ತಿದ್ರು. ಆಗ ಸಪ್ರೇಟಾಗಿ ನಾವು ಬ್ರಹ್ಮ ಬಾಬಾ ಅಂದರೆ ಬರೀ ಬ್ರಹ್ಮ ಬಾಬಾ ಆಗ್ತಾರೆ, ಶಿವಬಾಬಾ ಅಂತ ಕರೆದ್ರೆ ಬರೀ ಶಿವಬಾಬಾ ಆಗ್ತಾರೆ. ಇಬ್ಬರು ಸೇರಿ ಒಬ್ಬರ ಶರೀರದಲ್ಲಿ ಇದ್ದಾಗ ನಾವು ಅವ್ರನ್ನ ಬಾಪ್ ದಾದಾ ಅಂತ ಕರಿತಿದ್ವಿ. ಬಾಪ್ ಅಂತ ಹೇಳಿದರೆ ತಂದೆ, ದಾದಾ ಅಂತ ಹೇಳಿದರೆ ಅಣ್ಣ ಅಂತ ಹೇಳ್ತಾರೆ, ಅಥವಾ ಅಜ್ಜ ತಾತ ಅಂತ ಹೇಳ್ಬೋದು. ಅಲ್ಲಿ ಅರ್ಥದಲ್ಲಿ ಅಣ್ಣ ಅಂತ ಬಾಬಾ ಕರೆದಿದ್ದಾರೆ. ಬಾಪ್ ಮತ್ತು ದಾದಾ ಸಪ್ರೇಟಾಗಿ ಅದನ್ನು ಕರೆಯೋದನ್ನು ನಾವು ಬಾಪ್ ಅಂದರೆ ಶಿವಬಾಬಾಗೆ ಸಪ್ರೇಟಾಗಿ ಬಾಪ್ ಅಂತ ಹೇಳ್ತೀವಿ, ದಾದಾ ಅಂದರೆ ಬ್ರಹ್ಮ ಬಾಬಾರವ್ರಿಗೆ ದಾದಾ ಅಂತ ಹೇಳ್ತೀವಿ. ಇಬ್ಬರು ಜೊತೆಯಲ್ಲಿದ್ದಾಗ ಏನಂತ ಕರಿಬೇಕು? ಅವ್ರಿಗೆ ಬಾಪ್ ದಾದಾ ಅಂತ ಕರೆಯೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಸದಾ ಶಿವಬಾಬಾ ಯಾವಾಗಲೂ ಇರ್ತಿದ್ರು ಸಾಕಾರದ ಶರೀರದಲ್ಲಿ. ಆಗ ಅವರನ್ನು ನಾವು ಏನಂತ ಕರೆದ್ವಿ? ಬಾಪ್ ದಾದಾ ಅಂತ ಕರೆದ್ವಿ. ನಂತರ ಏನಾಯಿತು? ಯಾವಾಗ ಬ್ರಹ್ಮ ಬಾಬಾರವರು ಅವರ ಶರೀರವನ್ನು ಬಿಟ್ಟು ವ್ಯಕ್ತದಲ್ಲಿ ಇದ್ದರು, ಶರೀರವನ್ನು ಬಿಟ್ಟು ಯಾವಾಗ ಅವ್ಯಕ್ತ ಆದರು, ಸಂಪೂರ್ಣ ಬ್ರಹ್ಮ ಆದರು, ಸಂಪೂರ್ಣ ಫರಿಷ್ಠ ಆದರು, ಆಗ ನಾವು ಅವರನ್ನು ಆವಾಗಲೂ ಶಿವಬಾಬಾ ಅವ್ರ ಜೊತೆಯಲ್ಲೇ ಇರ್ತಾರೆ. ಯಾವಾಗ ಈ ಸಂಗಮ ಯುಗ ಇರುತ್ತೆ, ಸಂಗಮ ಯುಗದ ಕೊನೆಯವರೆಗೂ ಬ್ರಹ್ಮ ಬಾಬಾನ ಶರೀರದಲ್ಲಿ ಶಿವಬಾಬಾ ಯಾವಾಗಲೂ ಇರ್ತಾರೆ. ಅವರು ಸೂಕ್ಷ್ಮ ಶರೀರದಲ್ಲಿ ಇದ್ದಾರೆ. ಈಗ ಅವ್ರ ಜೊತೆಯಲ್ಲಿ ಯಾವಾಗ ನಾವು ಅವ್ಯಕ್ತ ಮಿಲನವನ್ನು ಮಾಡ್ತೀವಿ, ಆಗ ಕೂಡ ಅವ್ಯಕ್ತ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಶಿವಬಾಬಾ ಬಂದು ದಾದಿ ಗುಲ್ಜಾರ್ಜಿ ಅವರ ತನುವಿನಲ್ಲಿ ಬಂದು ಅವ್ಯಕ್ತ ಮಿಲನವನ್ನು ಆಚರಣೆ ಮಾಡ್ತೀವಿ. ಸೊ ಹಾಗಾಗಿ ಅವ್ಯಕ್ತ ಬಾಪ್ತಾದ ಅಂತ ಹೇಳಿದರೆ ಯಾವಾಗ ಬ್ರಹ್ಮ ಬಾಬಾ ವ್ಯಕ್ತದಲ್ಲಿ ಇದ್ದರು, ಶರೀರವನ್ನು ಬಿಟ್ಟು ಅವ್ಯಕ್ತ ಆದರೂ ಸೂಕ್ಷ್ಮ ವತನದಲ್ಲಿರ್ತಾರೆ, ಆಗ ನಾವು ಅವ್ರಿಗೆ ಅವ್ಯಕ್ತ ಬಾಪ್ತಾದ ಅಂತ ಕರಿತೀವಿ. ಇಬ್ಬರು ಜೊತೆಲೇ ಇರ್ತಾರಲ್ವ. ಸೊ ಹಾಗಾಗಿ ಬಾಪ್ತಾದ ಇಲ್ಲಿ ಸಾಕಾರದಲ್ಲಿದ್ದಾಗ ಬಾಪ್ತಾದ ಅಂತ ಕರಿತಿದ್ವಿ, ಸಾಕಾರದಿಂದ ಬಿಟ್ಟು ಸೂಕ್ಷ್ಮ ವತನದಲ್ಲಿ ಅವ್ಯಕ್ತ ಆದಾಗ ಅವ್ರನ್ನ ಅವ್ಯಕ್ತ ಬಾಪ್ತಾದ ಅಂತ ಹೇಳಿ ಕರಿತೀವಿ. ಹಾಗಾಗಿ ಮುರಳಿಯಲ್ಲೂ ಕೂಡ ಎರಡು ಥರ, ಸಾಕಾರ ಮುರಳಿ, ಅವ್ಯಕ್ತ ಮುರಳಿ ಅಂತ ಹೇಳ್ತೀವಿ. ಸಾಕಾರ ಮುರಳಿ ಅಂತ ಹೇಳಿದರೆ ಯಾವಾಗ ಬ್ರಹ್ಮ ಬಾಬಾರವರ ತನುವಿನಲ್ಲಿ ಶಿವಬಾಬಾ ಇದ್ದು ಮುರಳಿಯನ್ನು ನುಡಿಸ್ತಿದ್ರು, ಬ್ರಹ್ಮ ಬಾಬಾ ಸಾಕಾರದಲ್ಲಿ ಇದ್ದರು ಅಲ್ವಾ. ಹಾಗಾಗಿ ಆ ಮುರಳಿಯನ್ನು ನಾವು ಸಾಕಾರ ಮುರಳಿ ಅಂತ ಹೇಳ್ತೀವಿ. ಯಾವಾಗ ಬ್ರಹ್ಮ ಬಾಬಾ ಅವ್ಯಕ್ತ ಆದರು, ವ್ಯಕ್ತದಿಂದ ಅವ್ಯಕ್ತ ಆದರು, ಶರೀರವನ್ನು ಬಿಟ್ಟರು, ಅದಾದಮೇಲೆ ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಬಂದು ಬಾಪ್ ದಾದಾ ಇಬ್ಬರು ಸೇರಿ ಅವರ ತನುವಿನಲ್ಲಿ ಬಂದು ಮುರಳಿಯನ್ನು ನುಡಿಸ್ತಿದ್ರು. ನಾವೀಗ ಬಾಪ್ ದಾದಾ ಮಿಲನವನ್ನು ಮಾಡ್ತೀವಲ್ವ, ಅವ್ಯಕ್ತ ಮಿಲನವನ್ನು, ಆ ಮುರಳಿಯನ್ನು ನಾವೇನು ಹೇಳ್ತೀವಿ? ಅವ್ಯಕ್ತ ಮುರಳಿ ಅಂತ ಹೇಳ್ತೀವಿ. ಪ್ರತಿ ಭಾನುವಾರ ನಾವು ಕೇಳುವಂಥ ಮುರಳಿ ಅವ್ಯಕ್ತ ಮುರಳಿ ಆಗಿರುತ್ತೆ. ಹಾಗೆ ಸೋಮವಾರದಿಂದ ಶನಿವಾರದವರೆಗೂ ಕೇಳುವಂಥ ಬೆಳಗಿನ ಮುರಳಿ ಏನಾಗಿರುತ್ತೆ? ಸಾಕಾರ ಮುರಳಿ ಆಗಿರುತ್ತೆ. ಓಂ ಶಾಂತಿ. ಈ ದಿನದ ಮುರಳಿಯ ದಿನಾಂಕವಾಗಿದೆ 26/8/2026. ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್. ಇಲ್ಲಿ ನೋಡಿ, ಸಾಕಾರ ಮುರಳಿ ಆಗಿರೋದ್ರಿಂದ ನಾವು ಪ್ರಾತಃ ಮುರಳಿ ಬಾಪ್ತಾದ ಅಂತ ಹೇಳ್ತಾ ಇದ್ದೀವಿ. ಅವ್ಯಕ್ತ ಮುರಳಿಯಲ್ಲಿ ಅವ್ಯಕ್ತ ಬಾಪ್ತಾದ ಅಂತಲೇ ಬಂದಿರುತ್ತೆ. ಮಧುರ ಮಕ್ಕಳೇ, ನೀವು ಗ್ಯಾರಂಟಿ ಕೊಡುತ್ತೀರಿ, ನಾವು ನಮ್ಮದೇ ಯೋಗ ಬಲದಿಂದ ಈ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ, ಅಲ್ಲಿ ಒಂದು ಧರ್ಮ ಒಂದು ರಾಜ್ಯವಿರುತ್ತದೆ. ಪ್ರಶ್ನೆಯಾಗಿದೆ, ಮಾಯೆಯ ಯಾವ ವಿಘ್ನದಿಂದ ಸುರಕ್ಷಿತರಾಗಿರುವವರು ಬಹಳ ಒಳ್ಳೆಯ ಚಮತ್ಕಾರ ಮಾಡಬಹುದಾಗಿದೆ? ಉತ್ತರ, ಮಾಯೆಯ ಎಲ್ಲದಕ್ಕಿಂತ ದೊಡ್ಡ ವಿಘ್ನವಾಗಿದೆ ದೇಹಾಭಿಮಾನದಲ್ಲಿ ತಂದು ಒಬ್ಬರು ಇನ್ನೊಬ್ಬರ ನಾಮ ರೂಪದಲ್ಲಿ ಸಿಲುಕಿಸುವುದು. ಯಾವ ಮಕ್ಕಳು ಈ ವಿಘ್ನದಿಂದ ಸುರಕ್ಷಿತರಾಗಿರುವರೋ, ಮಾಯೆಯ ಮೋಸದಿಂದ ಮುಕ್ತರಾಗಿರುವರೋ, ಅವರು ಬಹಳ ಚಮತ್ಕಾರ ಮಾಡಿ ತೋರಿಸುತ್ತಾರೆ. ಅವರ ಬುದ್ಧಿಯಲ್ಲಿ ಸರ್ವಿಸ್ನ ಹೊಸ ಹೊಸ ವಿಚಾರಗಳು ನಡೆಯುತ್ತಿರುತ್ತದೆ. ಯಾವಾಗ ದೇಹಿ ಅಭಿಮಾನಿಗಳಾಗುವಿರೋ
ಆಗ ಸೇವೆಯಲ್ಲಿ ಉನ್ನತಿಯಾಗುವುದು. ಓಂ ಶಾಂತಿ. ತಂದೆಯು ಆತ್ಮಿಕ ಮಕ್ಕಳಿಗೆ ಶ್ರೀಮತವನ್ನು ಕೊಡಲು ಬಂದಿದ್ದಾರೆ. ಇದು ಮಕ್ಕಳಿಗೆ ತಿಳಿದಿದೆ. ಸ್ವಲ್ಪ ಸಮಯದಲ್ಲಿಯೇ ಡ್ರಾಮಾ ಅನುಸಾರ ಎಲ್ಲ ಕಾರ್ಯವೂ ಆಗಬೇಕಾಗಿದೆ. ನಾವು ರಾವಣಪುರಿಯನ್ನು ವಿಷ್ಣುಪುರಿಯನ್ನಾಗಿ ಮಾಡುತ್ತೇವೆ. ತಂದೆಯೂ ಗುಪ್ತವಾಗಿದ್ದಾರೆ, ವಿದ್ಯೆಯೂ ಗುಪ್ತವಾಗಿದೆ. ಅನೇಕ ಸೇವಾ ಕೇಂದ್ರಗಳಿವೆ. ಚಿಕ್ಕ ಪುಟ್ಟ ಹಳ್ಳಿಗಳಲ್ಲಿ ಸೇವಾ ಕೇಂದ್ರಗಳಿವೆ ಮತ್ತು ಅನೇಕ ಮಕ್ಕಳು ಇದ್ದಾರೆ. ಇನ್ನೂ ದಿನ ಪ್ರತಿದಿನ ವೃದ್ಧಿಯಾಗುತ್ತಾ ಹೋಗುತ್ತದೆ. ಪುಸ್ತಕಗಳಲ್ಲಿಯೂ ಬರೆಯುತ್ತಾರೆ, ನಾವು ಈ ಭಾರತ ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡಿ ತೀರುತ್ತೇವೆ. ನಿಮಗೆ ಈ ಭಾರತ ಭೂಮಿಯು ಬಹಳ ಪ್ರಿಯವಾಗಿದೆ, ಏಕೆಂದರೆ ನೀವು ತಿಳಿದುಕೊಂಡಿದ್ದೀರಿ ಈ ಭಾರತವೇ ಸ್ವರ್ಗವಾಗಿತ್ತು. ಇದಕ್ಕೆ 5,000 ವರ್ಷಗಳಾಯಿತು. ಭಾರತವು ಬಹಳ ಗೌರವಪೂರ್ಣವಾಗಿತ್ತು. ನೀವು ಬ್ರಹ್ಮ ಮುಖ ವಂಶಾವಳಿಗೆ ಈ ಜ್ಞಾನವಿದೆ. ಈ ಭಾರತವನ್ನು ಶ್ರೀಮತದಂತೆ ಸ್ವರ್ಗವನ್ನಾಗಿ ಮಾಡಬೇಕಾಗಿದೆ. ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕಾಗಿದೆ. ಮತ್ಯಾವುದೇ ಇಲ್ಲಿ ಕಿರಿಕಿರಿಯ ಮಾತಿಲ್ಲ. ಪರಸ್ಪರ ಕುಳಿತು ಸಲಹೆ ತೆಗೆದುಕೊಳ್ಳಬೇಕು. ಈ ಚಿತ್ರಗಳ ಮೂಲಕ ಇಂತಹ ಯಾವ ಜಾಹೀರಾತು ನೀಡಬೇಕು, ಯಾವುದರಿಂದ ಪತ್ರಿಕೆಗಳಲ್ಲಿಯೂ ಈ ಚಿತ್ರಗಳು ಬರಬೇಕಾಗಿದೆ. ಪರಸ್ಪರ ಇದರ ಬಗ್ಗೆ ಸೆಮಿನಾರ್ ಮಾಡಬೇಕಾಗಿದೆ. ಹೇಗೆ ಆ ಸರ್ಕಾರದವರು ಪರಸ್ಪರ ಸೇರುತ್ತಾರೆ, ಸಲಹೆ ತೆಗೆದುಕೊಳ್ಳುತ್ತಾರೆ. ಭಾರತವನ್ನು ನಾವು ಹೇಗೆ ಸುಧಾರಣೆ ಮಾಡುವುದು? ಈಗ ಇಷ್ಟೊಂದು ಮತಭೇದಗಳಾಗಿ ಬಿಟ್ಟಿದೆ. ಅವರನ್ನು ಪರಸ್ಪರ ಸೇರಿಸಿ ಒಂದು ಮಾಡಬೇಕು ಮತ್ತು ಭಾರತದಲ್ಲಿ ಸುಖ ಶಾಂತಿಯು ಹೇಗೆ ಸ್ಥಾಪನೆಯಾಗುವುದು? ಹಾಗೆಯೇ ನೀವೂ ಸಹ ಆತ್ಮಿಕ ಪಾಂಡವ ಸರ್ಕಾರದವರಾಗಿದ್ದೀರಿ. ಇದು ದೊಡ್ಡ ಈಶ್ವರೀಯ ಸರ್ಕಾರವಾಗಿದೆ. ಪತಿತ ಪಾವನ ತಂದೆಯೇ ಪತಿತ ಮಕ್ಕಳನ್ನು ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡುತ್ತಾರೆ. ಈ ರಹಸ್ಯವನ್ನು ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಮುಖ್ಯವಾಗಿರುವುದು ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ. ಇದು ರುದ್ರ ಜ್ಞಾನ ಯಜ್ಞವಾಗಿದೆ. ಶಿವ ತಂದೆಗೆ ರುದ್ರನೆಂದು ಹೇಳಲಾಗುತ್ತದೆ. ಈಗ ತಂದೆಯು ಬಂದು ನಿಮ್ಮನ್ನು ಜಾಗೃತಗೊಳಿಸುತ್ತಿದ್ದಾರೆ. ಮತ್ತೆ ನೀವು ಅನ್ಯರನ್ನು ಜಾಗೃತಗೊಳಿಸಬೇಕಾಗಿದೆ. ಡ್ರಾಮಾ ಪ್ಲಾನ್ ಅನುಸಾರ ನೀವು ಜಾಗೃತರಾಗುತ್ತಾ ಇರುತ್ತೀರಿ. ಇಲ್ಲಿಯವರೆಗೆ ಯಾರ್ಯಾರು ಎಂತೆಂತಹ ಪುರುಷಾರ್ಥ ಮಾಡಿದ್ದಾರೆಯೋ ಕಲ್ಪದ ಮೊದಲು ಅಷ್ಟೇ ಮಾಡಿದ್ದರು. ನಿಮ್ಮದು ಆತ್ಮಿಕ ಯುದ್ಧವಾಗಿದೆ. ಕೆಲವೊಮ್ಮೆ ಮಾಯೆಯ ಪ್ರಭಾವವು ಹೆಚ್ಚಾಗುತ್ತದೆ, ಕೆಲವೊಮ್ಮೆ ಈಶ್ವರನದು ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಸೇವೆಯು ಬಹಳ ತೀವ್ರವಾಗಿ ನಡೆಯುತ್ತದೆ. ಕೆಲವೊಮ್ಮೆ ಕೆಲವು ಮಕ್ಕಳಲ್ಲಿ ಮಾಯೆಯ ವಿಘ್ನಗಳು ಬೀಳುತ್ತವೆ. ಮಾಯೆಯು ಒಮ್ಮೆಲೆ ಮೂರ್ಛಿತರನ್ನಾಗಿ ಮಾಡಿಬಿಡುತ್ತದೆ. ಯುದ್ಧದ ಮೈದಾನವಲ್ಲವೇ? ಮಾಯೆಯು ರಾಮನ ಸಂತಾನರನ್ನು ಮೂರ್ಛಿತಗೊಳಿಸುತ್ತದೆ. ಲವಕುಶರ ಕಥೆಯೂ ಇದೆಯಲ್ಲವೇ? ರಾಮನಿಗೆ 2 ಮಕ್ಕಳನ್ನು ತೋರಿಸುತ್ತಾರೆ. ಇಲ್ಲಂತೂ ತಂದೆಗೆ ಅನೇಕ ಮಕ್ಕಳಿದ್ದಾರೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಕುಂಭಕರ್ಣನ ನಿದ್ರೆಯಲ್ಲಿ ನಿದ್ರಿಸುತ್ತಿದ್ದಾರೆ. ಅವರಿಗೆ ಇದು ಸಹ ತಿಳಿದಿಲ್ಲ. ಪರಮಪಿತ ಪರಮಾತ್ಮನು ಮಕ್ಕಳಿಗೆ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ. ತಂದೆಯು ಭಾರತದಲ್ಲಿಯೇ ಬರುತ್ತಾರೆ. ಈ ಮಾತನ್ನು ಸಂಪೂರ್ಣ ಮರೆತು ಹೋಗಿದ್ದಾರೆ. ಭಾರತವಾಸಿಗಳೇ ಸ್ವರ್ಗದ ಮಾಲೀಕರಾಗಿದ್ದರು. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಪರಮಪಿತ ಪರಮಾತ್ಮನ ಜನ್ಮವು ಇಲ್ಲಿಯೇ ಆಗುತ್ತದೆ. ಆದ್ದರಿಂದ ಭಾರತದಲ್ಲಿ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅವರು ಬಂದು ಏನಾದರೂ ಮಾಡಿರಬೇಕು. ಬುದ್ಧಿಯು ಹೇಳುತ್ತದೆ, ಅವಶ್ಯವಾಗಿ ತಂದೆಯು ಬಂದು ಸ್ವರ್ಗದ ಸ್ಥಾಪನೆ ಮಾಡಿರುವರು. ಪ್ರೇರಣೆಯಿಂದ ಸ್ಥಾಪನೆ ಮಾಡಿರುವುದಿಲ್ಲ. ಇಲ್ಲಂತೂ ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸಲಾಗುತ್ತದೆ, ನೆನಪಿನ ಯಾತ್ರೆಯನ್ನು ಕಲಿಸಲಾಗುತ್ತದೆ. ಪ್ರೇರಣೆಯಿಂದ ಯಾವುದೇ ಶಬ್ದವು ಕೇಳಿ ಬರುವುದಿಲ್ಲ. ಶಂಕರನು ಪ್ರೇರಣೆಯಿಂದ ವಿನಾಶ ಮಾಡುತ್ತಾನೆಂದು ತಿಳಿಯುತ್ತಾರೆ. ಆದರೆ ಇದರಲ್ಲಿ ಪ್ರೇರಣೆಯ ಮಾತಿಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ. ಡ್ರಾಮಾದಲ್ಲಿ ಅಣ್ವಸ್ತ್ರಗಳನ್ನು ತಯಾರಿಸುವುದೇ ಅವರ ಪಾತ್ರವಿದೆ. ಅವರು ವಿನಾಶಕ್ಕಾಗಿ ನಿಮಿತ್ತರಾಗಿದ್ದಾರೆ. ಪ್ರೇರಣೆಯು ಶಾಸ್ತ್ರಗಳ ಶಬ್ದವಾಗಿದೆ. ಇದರಲ್ಲಿ ಪ್ರೇರಣೆಯ ಮಾತಿಲ್ಲ. ಶಂಕರನು ಸೂಕ್ಷ್ಮ ವತನದಲ್ಲಿರುತ್ತಾರೆ. ಡ್ರಾಮಾ ಅನುಸಾರ ವಿನಾಶವಾಗಲೇಬೇಕಾಗಿದೆ.
ಮಹಾಭಾರತ ಯುದ್ಧದಲ್ಲಿ ಈ ಅಣ್ವಸ್ತ್ರಗಳೆಲ್ಲವನ್ನು ಉಪಯೋಗಿಸುತ್ತಿದ್ದರು ಎಂದು ಗಾಯನವಿದೆ. ಯಾವುದು ಕಳೆದು ಹೋಗಿದೆಯೋ ಅದು ಮತ್ತೆ ಪುನರಾವರ್ತನೆಯಾಗುವುದು. ನೀವು ಗ್ಯಾರಂಟಿ ಕೊಡುತ್ತೀರಿ, ನಾವು ಯೋಗ ಬಲದಿಂದ ಸ್ವರ್ಗದ ಸ್ಥಾಪನೆ ಮಾಡುತ್ತೇವೆ. ಅಲ್ಲಿ ಒಂದು ಧರ್ಮವಿರುವುದು, ಮತ್ತೆಲ್ಲ ಧರ್ಮಗಳು ಎಲ್ಲಿರುತ್ತವೆ? ಅವಶ್ಯವಾಗಿ ವಿನಾಶವಾಗಿ ಬಿಡುತ್ತವೆ. ಇದು ತಿಳಿದುಕೊಳ್ಳುವ ಮಾತಾಗಿವೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಗಾಯನವಿದೆ, ವಿಷ್ಣುವಿನ ಮೂಲಕ ಪಾಲನೆಯಂತೂ ಸರಿಯಾಗಿದೆ. ಆದರೆ ಶಂಕರನನ್ನು ಶಿವನ ಜೊತೆ ಸೇರಿಸಿಬಿಟ್ಟಿದ್ದಾರೆ. ಇದು ತಪ್ಪಾಗಿದೆ. ಶಿವ ಶಂಕರನೆಂದು ಹೇಳಿಬಿಡುತ್ತಾರೆ, ಏಕೆಂದರೆ ಶಂಕರನು ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ. ಆದ್ದರಿಂದ ಶಿವನೊಂದಿಗೆ ಸೇರಿಸಿಬಿಟ್ಟಿದ್ದಾರೆ. ಆದರೆ ಶಿವ ತಂದೆಯು ತಿಳಿಸುತ್ತಾರೆ, ನಾನಂತೂ ಬಹಳ ಕೆಲಸವನ್ನು ಮಾಡಬೇಕಾಗುತ್ತದೆ, ಎಲ್ಲರನ್ನೂ ಪಾವನ ಮಾಡಬೇಕಾಗುತ್ತದೆ. ನಾನು ಈ ಬ್ರಹ್ಮರವರ ತನುವಿನಲ್ಲಿ ಪ್ರವೇಶ ಮಾಡಿ ಈ ಸಾಕಾರದ ಮೂಲಕ ಕಾರ್ಯ ಮಾಡಿಸುತ್ತೇನೆ. ಶಂಕರನ ಪಾತ್ರವೇನೂ ಇಲ್ಲ. ಶಿವನ ಪೂಜೆಯು ನಡೆಯುತ್ತದೆ. ಶಿವನೇ ಕಲ್ಯಾಣಕಾರಿ ಜೋಳಿಗೆಯನ್ನು ತುಂಬಿಸುವವರಾಗಿದ್ದಾರೆ. ಶಿವ ಪರಮಾತ್ಮಾಯ ನಮಃ ಎಂದು ಹೇಳುತ್ತಾರಲ್ಲವೇ? ಈ ಬ್ರಹ್ಮನು ಸಹ ಪ್ರಜಾಪಿತನಾದರು. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿನಿಂದ ಬ್ರಹ್ಮ. ಇವು ಬಹಳ ಗುಹ್ಯ ಮಾತುಗಳಾಗಿವೆ. ಇದನ್ನು ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಬುದ್ಧಿವಂತ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನವು ಬಹುಬೇಗನೆ ಅರ್ಥವಾಗುತ್ತದೆ. ಪತಿತ ಪಾವನ ತಂದೆಯು ಯಾವಾಗ ಬರುತ್ತಾರೆಂದು ಮನುಷ್ಯರಿಗೇನು ತಿಳುವಳಿಕೆ ಇಲ್ಲ. ಈಗಂತೂ ಕಲಿಯುಗದ ಅಂತ್ಯವಾಗಿದೆ. ಒಂದು ವೇಳೆ ಕಲಿಯುಗದ ಅಂತ್ಯಕ್ಕೆ ಇನ್ನೂ 40,000 ವರ್ಷಗಳಿದೆ ಎಂದು ಹೇಳುವುದಾದರೆ ಇನ್ನೆಷ್ಟು ಪತಿತರಾಗುವರು, ಎಷ್ಟು ದುಃಖವನ್ನು ಸಹನೆ ಮಾಡುವರು? ಕಲಿಯುಗದಲ್ಲಿ ಸುಖವಿರುವುದೇ ಇಲ್ಲ. ಏನನ್ನೂ ಅರಿತುಕೊಂಡಿರದ ಕಾರಣ ಘೋರ ಅಂಧಕಾರದಲ್ಲಿದ್ದಾರೆ. ನೀವು ಮಕ್ಕಳು ಪರಸ್ಪರ ಸೇರಿ ಹೇಗೆ ಸರ್ವೀಸನ್ನು ವೃದ್ಧಿಪಡಿಸಬೇಕೆಂದು ಸಲಹೆ ತೆಗೆದುಕೊಳ್ಳಬೇಕು. ತಂದೆಯು ಯುಕ್ತಿಯನ್ನಂತೂ ತಿಳಿಸುತ್ತಾ ಇರುತ್ತಾರೆ. ಮಕ್ಕಳು ಪರಸ್ಪರ ಸೇರಬೇಕಾಗಿದೆ. ಚಿತ್ರಗಳ ಬಗ್ಗೆ ಚೆನ್ನಾಗಿ ತಿಳಿಸಬೇಕಾಗಿದೆ. ಡ್ರಾಮಾ ಅನುಸಾರ ಚಿತ್ರಗಳು ತಯಾರಾಗುತ್ತಿವೆ. ಮಕ್ಕಳಿಗೆ ತಿಳಿದಿದೆ, ಯಾವ ಯಾವ ಸಮಯವು ಕಳೆಯುತ್ತಾ ಹೋಗುತ್ತದೆಯೋ ಅದು ಹಾಗೆಯೇ ನಾಟಕವು ನಡೆಯುತ್ತಾ ಇರುತ್ತದೆ. ಮಕ್ಕಳ ಸ್ಥಿತಿಯು ಕೆಲವೊಮ್ಮೆ ಮೇಲೆ, ಕೆಲವೊಮ್ಮೆ ಕೆಳಗೆ ಇದು ನಡೆಯುತ್ತಾ ಇರುವುದು ತಂದೆಯೂ ಸಹ ಸಾಕ್ಷಿಯಾಗಿ ನೋಡುತ್ತಾರೆ. ಕೆಲವೊಮ್ಮೆ ಮಕ್ಕಳ ಮೇಲೆ ಗ್ರಹಚಾರಿ ಕುಳಿತುಕೊಳ್ಳುತ್ತದೆ ಎಂದರೆ ಅದನ್ನು ಅಳಿಸುವುದಕ್ಕಾಗಿ ಪ್ರಯತ್ನ ಪಡುತ್ತಾರೆ. ತಂದೆಯು ಪದೇ ಪದೇ ತಿಳಿಸುತ್ತಾರೆ, ತಂದೆಯನ್ನು ನೆನಪು ಮಾಡಿರಿ. ಆದರೆ ದೇಹಾಭಿಮಾನದಲ್ಲಿ ಬರುವ ಕಾರಣ ಪೆಟ್ಟು ತಿನ್ನುತ್ತಾರೆ. ಇದರಲ್ಲಿ ದೇಹಿ ಅಭಿಮಾನಿಯಾಗಬೇಕಾಗಿದೆ. ಆದರೆ ಮಕ್ಕಳಲ್ಲಿ ಬಹಳ ದೇಹಾಭಿಮಾನವಿದೆ. ನೀವು ದೇಹಿ ಅಭಿಮಾನಿಯಾಗಿರಿ. ಆಗ ತಂದೆಯ ನೆನಪು ಇರುವುದು ಮತ್ತು ಸರ್ವೀಸ್ನ ಉನ್ನತಿಯೂ ಆಗುತ್ತಿರುವುದು. ಯಾರು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆಯೋ ಅವರು ಸದಾ ಸೇವೆಯಲ್ಲಿ ತೊಡಗಿರುತ್ತಾರೆ. ಒಂದು ವೇಳೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥವನ್ನು ಮಾಡುವುದಿಲ್ಲ. ಬಾಬಾ ನಮಗೆ ಧಾರಣೆಯಾಗುವುದಿಲ್ಲ, ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲವೆಂದು ತಾವೇ ಹೇಳುತ್ತಾರೆ. ಒಂದು ವೇಳೆ ಧಾರಣೆಯಾಗುವುದಿಲ್ಲವೆಂದರೆ ಖುಷಿಯೂ ಇರುವುದಿಲ್ಲ. ಯಾರಿಗೆ ಧಾರಣೆಯಾಗುವುದೋ ಅವರಿಗೆ ಖುಷಿಯೂ ಇರುತ್ತದೆ. ಶಿವ ತಂದೆಯು ಬಂದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಬಹಳ ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೂ ತಿಳಿಸಿರಿ. ಕೆಲವರಂತೂ ಸರ್ವೀಸ್ನಲ್ಲಿ ತೊಡಗುತ್ತಾರೆ, ಪುರುಷಾರ್ಥ ಮಾಡುತ್ತಾ ಇರುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಯಾವ ಯಾವ ಕ್ಷಣವು ಕಳೆಯುತ್ತದೆಯೋ ಅದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಮತ್ತೆ ಹಾಗೆಯೇ ಪುನರಾವರ್ತನೆಯಾಗುತ್ತದೆ. ಮಕ್ಕಳಿಗೆ ತಿಳಿಸಲಾಗುತ್ತದೆ. ಹೊರಗಡೆ ಭಾಷಣ ಮಾಡುವ ಸಮಯದಲ್ಲಂತೂ ಅನೇಕ ಪ್ರಕಾರದ ಮನುಷ್ಯರು ಬರುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಎಲ್ಲ ವೇದ, ಶಾಸ್ತ್ರ, ಗೀತೆ ಮೊದಲಾದುದರ ಮೇಲೆ ಭಾಷಣ ಮಾಡುತ್ತಾರೆ. ಆದರೆ ಅವರಿಗೆ ಇಲ್ಲಿ ಈಶ್ವರನು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆಂಬುದು ತಿಳಿದೇ ಇಲ್ಲ. ಚಿತ್ರಗಳಲ್ಲಿ ಪರಮಾತ್ಮನು ಯಾರೆಂಬುದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಈ ಚಿತ್ರಗಳ ಬಗ್ಗೆ ಪ್ರೊಜೆಕ್ಟರ್ನಲ್ಲಿ ತಿಳಿಸಲು ಸಾಧ್ಯವಿಲ್ಲ. ಪ್ರದರ್ಶಿನಿಯಲ್ಲಿ ಚಿತ್ರಗಳು ಇವೆ ಮತ್ತು ನೀವು ತಿಳಿಸಿ ಕೇಳಬಹುದು. ಈಗ ಹೇಳಿರಿ, ಗೀತೆಯ ಭಗವಂತನು ಯಾರು? ಜ್ಞಾನ ಸಾಗರ ಯಾರು? ಪವಿತ್ರತೆ, ಸುಖ, ಶಾಂತಿಯ ಸಾಗರ, ಮುಕ್ತಿದಾತ, ಮಾರ್ಗದರ್ಶಕ ಯಾರು?
ಕೃಷ್ಣನಿಗೆ ಈ ರೀತಿ ಹೇಳಲು ಸಾಧ್ಯವಿಲ್ಲ. ಪರಮಾತ್ಮನ ಮಹಿಮೆಯೇ ಬೇರೆ ಇದೆ. ಮೊದಲು ಬರೆಸಬೇಕು, ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು, ಎಲ್ಲರಿಂದ ಸಹಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಹಾಲ್ನಲ್ಲಿ ಪಕ್ಷಿಗಳು ಹೊಡೆದಾಡುತ್ತಿವೆ. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಜಗಳ ಕಲಹವೇ ಇದೆ. ಎಲ್ಲರೂ ಪರಸ್ಪರ ಹೊಡೆದಾಡುತ್ತಾ ಇರುತ್ತಾರೆ. ಮನುಷ್ಯರಲ್ಲಿಯೇ ಪಂಚವಿಕಾರಗಳ ಗಾಯನವಿದೆ. ಪ್ರಾಣಿಗಳ ಮಾತಿಲ್ಲ. ಮನುಷ್ಯರಿಗಾಗಿಯೇ ವಿಕಾರಿ ಪ್ರಪಂಚ, ನಿರ್ವಿಕಾರಿ ಪ್ರಪಂಚದ ಗಾಯನವಿದೆ. ಕಲಿಯುಗದಲ್ಲಿ ಆಸುರಿ ಸಂಪ್ರದಾಯ, ಸತ್ಯಯುಗದಲ್ಲಿ ದೈವಿ ಸಂಪ್ರದಾಯವಿದೆ. ಮನುಷ್ಯರು ಇಷ್ಟು ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ. ನಾವು ಆಸುರಿ ಸಂಪ್ರದಾಯದವರಾಗಿದ್ದೇವೆ ಎಂದು ತಿಳಿದುಕೊಳ್ಳುವುದೇ ಇಲ್ಲ. ದೇವತೆಗಳ ಮುಂದೆ ಹೋಗಿ ನಾವು ನೀಚರು, ಪಾಪಿಗಳಾಗಿದ್ದೇವೆ, ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಹಾಡುತ್ತಾರೆ. ನೀವು ಅವರಿಗೆ ಸಿದ್ಧ ಮಾಡಿ ತಿಳಿಸಿರಿ. ಏಣಿಯ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿದೆ. ಹೇಗೆ ಏರುವ ಕಲೆಯಾಗುತ್ತದೆ ಮತ್ತು ಇಳಿಯುವ ಕಲೆಯಾಗುತ್ತದೆ ಎಂಬುದನ್ನು ತೋರಿಸಿದ್ದಾರೆ. ಭಾರತವಾಸಿಗಳಿಗೆ ಮುಖ್ಯವಾಗಿರುವುದು ಏಣಿಯ ಚಿತ್ರವಾಗಿದೆ. ಇದು ಎಲ್ಲದಕ್ಕಿಂತ ಒಳ್ಳೆಯ ಚಿತ್ರವಾಗಿದೆ. ಈ ಚಿತ್ರದ ಬಗ್ಗೆ ನೀವು ಬಹಳ ಚೆನ್ನಾಗಿ ತಿಳಿಸಬಲ್ಲಿರಿ. 84 ಜನ್ಮಗಳನ್ನು ಪೂರ್ಣಗೊಳಿಸಿ ಮತ್ತೆ ಮೊದಲ ನಂಬರಿನ ಜನ್ಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಮತ್ತೆ ಇಳಿಯುವ ಕಲೆಯಲ್ಲಿ ಬರಬೇಕಾಗುತ್ತದೆ. ಎಲ್ಲರಿಗೆ ಹೇಗೆ ಮಾರ್ಗವನ್ನು ತಿಳಿಸಬೇಕೆಂದು ಪ್ರತಿಯೊಬ್ಬರಿಗೆ ವಿಚಾರ ನಡೆಯಬೇಕು. ವಿಚಾರ ನಡೆಯದಿದ್ದರೆ ಸರ್ವಿಸ್ ಹೇಗೆ ಮಾಡುವಿರಿ? ಚಿತ್ರಗಳ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗುತ್ತದೆ. ಸತ್ಯಯುಗದ ನಂತರ ಏಣಿಯನ್ನು ಇಳಿಯಲೇಬೇಕಾಗಿದೆ. ಮಕ್ಕಳಿಗೆ ತಿಳಿದಿದೆ, ನಾವೀಗ ವರ್ಗಾವಣೆಯಾಗುತ್ತಿದ್ದೇವೆ, ಆದರೆ ನೇರವಾಗಿ ಸತ್ಯಯುಗಕ್ಕೆ ಹೋಗುವುದಿಲ್ಲ. ಮೊದಲು ಶಾಂತಿಧಾಮದಲ್ಲಿ ಹೋಗಬೇಕಾಗಿದೆ. ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಬಾಕಿ ನಿಮ್ಮಲ್ಲಿಯೂ ಈ ಡ್ರಾಮಾದ ಪಾತ್ರಧಾರಿಗಳೆಂದು ತಿಳಿದುಕೊಳ್ಳುವವರು ನಂಬರ್ ವಾರಿದ್ದಾರೆ. ನಾವು ಪಾತ್ರಧಾರಿಗಳೆಂದು ಹೇಳುವವರು ಪ್ರಪಂಚದಲ್ಲಿ ಮತ್ಯಾರೂ ಇಲ್ಲ. ನಾವು ಬರೆಯುತ್ತೇವೆ, ಪ್ರತಿಯೊಬ್ಬ ಮನುಷ್ಯ ಮಾತ್ರನು ಈ ಬೇಹದ್ದಿನ ಡ್ರಾಮಾದ ಪಾತ್ರಧಾರಿಯಾಗಿದ್ದರೂ ಸಹ ಡ್ರಾಮಾದ ಮುಖ್ಯ ಪಾತ್ರಧಾರಿಗಳು, ನಿರ್ದೇಶಕ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ಆದ್ದರಿಂದ ಅವರು ಬುದ್ಧಿಹೀನರಾಗಿದ್ದಾರೆ. ಇದನ್ನು ಬರೆಯುವುದರಲ್ಲಿ ಏನೂ ಪರವಾಗಿಲ್ಲ. ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ತೆಗೆದು ಬಿಡಬಾರದು. ಸರ್ವಿಸ್, ಸರ್ವಿಸ್ ಮತ್ತು ಸರ್ವಿಸ್. ತಂದೆಗೆ ತಿಳಿದಿದೆ, ಮಕ್ಕಳ ಮೇಲೆ ಕೆಲವೊಮ್ಮೆ ಗ್ರಹಚಾರವು ಕುಳಿತುಕೊಳ್ಳುತ್ತದೆ. ಗ್ರಹಚಾರವು ಕುಳಿತುಕೊಂಡಾಗ ಎಷ್ಟೊಂದು ನಷ್ಟ ಉಂಟಾಗುತ್ತದೆ. ಅದನ್ನು ತಂದೆಯು ತಿಳಿದುಕೊಂಡಿದ್ದಾರೆ. ಸಾಹುಕಾರರು ಬಡವರಾಗಿ ಬಿಡುತ್ತಾರೆ. ಕಾರಣವಂತೂ ಇರುತ್ತದೆಯಲ್ಲವೇ? ಅನೇಕರಿಗೆ ತಂದೆಯು ತಿಳಿಸುತ್ತಲೂ ಇರುತ್ತಾರೆ, ಮಕ್ಕಳೇ, ನಾಮರೂಪದಲ್ಲಿ ಎಂದೂ ಸಿಲುಕಬೇಡಿ. ಇಲ್ಲವಾದರೆ ಮಾಯೆಯು ಹೀಗಿದೆ, ಅದು ಮೂಗನ್ನು ಹಿಡಿದು ಬೀಳಿಸುತ್ತದೆ. ಮಾಯೆಯು ಬಹಳ ಮೋಸ ಮಾಡುತ್ತದೆ. ಇಲ್ಲಿ ಪ್ರಿಯತಮ ಪ್ರಿಯತಮೆಯರಾಗಬಾರದು. ಯಾವುದೇ ವಿಕಾರಕ್ಕಾಗಿ ಅವರು ಪ್ರಿಯತಮ ಪ್ರಿಯತಮೆಯರು ಆಗುವುದಿಲ್ಲ. ಕೆಲವರು ರೂಪಕ್ಕಾಗಿ ಬಲಿಹಾರಿಯಾಗುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಸೇವಾ ಕೇಂದ್ರಗಳಲ್ಲಿಯೂ ಇಂತಹ ಮಾಯೆಯ ವಿಘ್ನಗಳು ಬರುತ್ತವೆ. ಒಬ್ಬರು ಇನ್ನೊಬ್ಬರ ನಾಮ ರೂಪದಲ್ಲಿ ಸಿಲುಕುತ್ತಾರೆ. ಮಾಯೆಯು ಇಷ್ಟು ಪ್ರಬಲವಾಗಿದೆ. ಮಾತೆಯು ಮಾತೆಯ ನಾಮರೂಪದಲ್ಲಿ, ಕನ್ಯೆಯು ಕನ್ಯೆಯ ನಾಮರೂಪದಲ್ಲಿ ಸಿಲುಕುತ್ತಾರೆ. ಪುರುಷಾರ್ಥ ಮಾಡುತ್ತಿದ್ದರೂ ಮಾಯೆಯು ಹಿಡಿದುಕೊಂಡು ಬಿಡುತ್ತದೆ. ಆದ್ದರಿಂದ ತಂದೆಯು ಸಾವಧಾನ ನೀಡುತ್ತಾರೆ, ಮಕ್ಕಳೇ, ಮಾಯೆಯು ಬಹಳ ಸಿಕ್ಕಿ ಹಾಕಿಸುವ ಪ್ರಯತ್ನ ಮಾಡುವುದು. ಆದರೆ ನೀವು ಸಿಲುಕಬಾರದು, ದೇಹಾಭಿಮಾನದಲ್ಲಿ ಬರಬಾರದು. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಮಾಯೆಯ ಮೋಸದಿಂದ ದೂರವಿರಬೇಕಾಗಿದೆ. ನೀವು ಮಕ್ಕಳನ್ನು ತಂದೆಯು ಸುಂದರ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ನಿಮಗೆ ಯಾವುದೇ ಮಾತಿನಲ್ಲಿ ಸಂಶಯ ಬರಬಾರದು. ಒಂದು ವೇಳೆ ಮನಸ್ಸಿನಲ್ಲಿ ಸಂಶಯ ಬಂದರೆ ಚೆನ್ನಾಗಿ ಸರ್ವಿಸ್ ಮಾಡಲು ಸಾಧ್ಯವಿಲ್ಲ. ಒಳಗೆ ಗುಟುಕರಿಸುತ್ತಾ ಇರುತ್ತಾರೆ. ಇದರಲ್ಲಿ ಧೈರ್ಯವನ್ನು ಇಡಬೇಕಾಗಿದೆ. ಸಮಯವು ಬಹಳ ಕಡಿಮೆ ಇದೆ. ತಂದೆಯ ಮುರುಳಿಯನ್ನು ಕೇಳುತ್ತೀರೆಂದರೆ ಉತ್ಸಾಹದಲ್ಲಿ ಬರುತ್ತೀರಿ. ಆತ್ಮ ಪ್ರಕಾಶ ಮಗುವು ಬಹಳ ಚೆನ್ನಾಗಿ ಚಿತ್ರಗಳ ಕಡೆ ಗಮನ ಕೊಡುತ್ತಿದ್ದಾರೆ. ಬಾಂಬೆಯವರಿಗೂ ಬುದ್ಧಿಯಲ್ಲಿ ಬರಬೇಕಾಗಿದೆ. ಮುಖ್ಯ ಚಿತ್ರಗಳನ್ನು ಮೊದಲು ಇವರು ಮಾಡಬೇಕಾಗಿದೆ.
ಪರಿಶೀಲನೆ ಮಾಡಿಕೊಳ್ಳಿ. ಹೇಗೆ ಚಿತ್ರಗಳಲ್ಲಿ ಉನ್ನತಿಯಾಗಬೇಕು ಎಂದು ತಂದೆಯು ಡೈರೆಕ್ಷನ್ ಕೊಡುತ್ತಾ ಇರುತ್ತಾರೆ. ಯಾವುದಾದರೂ ಇಂತಹ ಯುಕ್ತಿಯನ್ನು ರಚಿಸಿರಿ. ಏಣಿ ಚಿತ್ರವು ವಿಮಾನ ನಿಲ್ದಾಣದಲ್ಲಿ ಹಾಕುವಂತಿರಬೇಕು. ಈ ಚಿತ್ರವನ್ನು ನೋಡಿ ಎಲ್ಲರೂ ಖುಷಿಪಡುವರು. ಕೊನೆಗೆ ತಿಳಿದುಕೊಳ್ಳುತ್ತಾರೆ, ಇವರಿಗೆ ಮತ ಕೊಡುವವರು ಯಾರು ಅಂದಾಗ ಮಕ್ಕಳಿಗೆ ಬಹಳ ನಶೆ ಏರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪಾಯಿಂಟ್ ನಂಬರ್ 1. ನೀವು ಮಕ್ಕಳು ಯುದ್ಧದ ಮೈದಾನದಲ್ಲಿ ಇದ್ದೀರಿ. ಮಾಯಾ ರಾವಣನೊಂದಿಗೆ ನಿಮ್ಮ ಯುದ್ಧವಿದೆ. ಮಾಯೆಯು ಬಹಳ ವಿಘ್ನಗಳನ್ನು ಹಾಕುತ್ತದೆ. ಮಕ್ಕಳು ಬಹಳ ಸಾವಧಾನವಾಗಿರಬೇಕು. ಪಾಯಿಂಟ್ ನಂಬರ್ 2. ಪ್ರತಿಯೊಬ್ಬರೂ ತಮ್ಮ ಉನ್ನತಿಗಾಗಿ ವಿಚಾರ ಮಾಡಬೇಕು. ಚಿತ್ರಗಳಲ್ಲಿ ಹೇಗೆ ತಿಳಿಸಬೇಕು, ಸರ್ವಿಸನ್ನು ಹೇಗೆ ವೃದ್ಧಿಪಡಿಸಬೇಕು, ಚಿತ್ರಗಳಲ್ಲಿ ಇಂತಹ ಯಾವ ಯುಕ್ತಿಯನ್ನು ರಚಿಸಬೇಕು, ಯಾವುದರಿಂದ ಮನುಷ್ಯರಿಗೆ ಸಹಜವಾಗಿ ಅರ್ಥವಾಗಬೇಕು. ವರದಾನ: ದೇಹ ಅಭಿಮಾನದ ತ್ಯಾಗದ ಮೂಲಕ ಶ್ರೇಷ್ಠ ಭಾಗ್ಯವನ್ನು ರೂಪಿಸುವಂತಹ ಸರ್ವ ಸಿದ್ಧಿ ಸ್ವರೂಪ ಭವ. ದೇಹ ಅಭಿಮಾನದ ತ್ಯಾಗ ಮಾಡುವ ಅರ್ಥಾತ್ ದೇಹಿ ಅಭಿಮಾನಿ ಆಗುವುದರಿಂದ ತಂದೆಯ ಸರ್ವ ಸಂಬಂಧದ ಸರ್ವ ಶಕ್ತಿಗಳ ಅನುಭವವಾಗುತ್ತದೆ. ಈ ಅನುಭವವೇ ಸಂಗಮ ಯುಗದ ಸರ್ವಶ್ರೇಷ್ಠ ಭಾಗ್ಯವಾಗಿದೆ. ವಿಧಾತನ ಮೂಲಕ ಸಿಕ್ಕಿರುವ ಈ ವಿಧಿಯನ್ನು ಉಪಯೋಗಿಸುವುದರಿಂದ ವೃದ್ಧಿಯೂ ಆಗುವುದು ಮತ್ತು ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗುವುದು. ದೇಹದಾರಿಯ ಸಂಬಂಧ ಅಥವಾ ಸ್ನೇಹದಲ್ಲಂತೂ ತಮ್ಮ ಕಿರೀಟ, ಸಿಂಹಾಸನ ಮತ್ತು ತಮ್ಮ ಸತ್ಯ ಸ್ವರೂಪ ಎಲ್ಲವನ್ನೂ ಬಿಡಲಾಯಿತು ಅಂದ ಮೇಲೆ ತಂದೆಯ ಸ್ನೇಹದಲ್ಲಿ ದೇಹ ಅಭಿಮಾನದ ತ್ಯಾಗವನ್ನು ಮಾಡಲು ಸಾಧ್ಯವಿಲ್ಲವೇ? ಇದೊಂದೇ ತ್ಯಾಗದಿಂದ ಸರ್ವ ಭಾಗ್ಯಗಳು ಪ್ರಾಪ್ತವಾಗಿ ಬಿಡುತ್ತದೆ. ಸ್ಲೋಗನ್: ಕ್ರೋಧ ಮುಕ್ತರು ಆಗಬೇಕಾದರೆ ಸ್ವಾರ್ಥದ ಬದಲು ನಿಸ್ವಾರ್ಥವುಳ್ಳವರು ಆಗಿರಿ. ಇಚ್ಛೆಗಳ ರೂಪವನ್ನು ಪರಿವರ್ತನೆ ಮಾಡಿರಿ. ಅವ್ಯಕ್ತ ಸೂಚನೆ: ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ, ಪವಿತ್ರ ಆಗಿರಿ. ತಂದೆಯೊಂದಿಗೆ ತಾವೆಲ್ಲರೂ ಸಹ ಈ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೀರಿ. ಪವಿತ್ರತೆಯ ಮೂಲಕ ನಾವು ಪ್ರಕೃತಿಯನ್ನು ಸಹ ಪಾವನ ಮಾಡುವೆವು ಎಂದ ಮೇಲೆ ಈ ಸಂಕಲ್ಪವನ್ನು ಪೂರ್ಣ ಮಾಡುವುದಕ್ಕಾಗಿ ಬಾಪ್ದಾದಾರವರು ಬಯಸುತ್ತಾರೆ. ವಿಶ್ವದ ಪ್ರತಿಯೊಂದು ಮಗುವು ಮೊದಲು ಮೋಹದಿಂದ ಮುಕ್ತರಾಗಲಿ. ಸಂಬಂಧಿಕರೊಂದಿಗೆಯಾಗಲಿ ವ್ಯಕ್ತಿಗಳೊಂದಿಗೆಯಾಗಲಿ ಸಾಧನೆಗಳನ್ನು ಉಪಯೋಗಿಸುವುದು ಬೇರೆ ಮಾತಾಗಿದೆ. ಅದರ ಮೇಲೆ ಮೋಹ ಬೇರೆ ಮಾತಾಗಿದೆ. ಬಾಪ್ದಾದ ಪ್ರತಿಯೊಂದು ಮಗುವನ್ನು ಮೋಹದಿಂದ ಮುಕ್ತರನ್ನಾಗಿ ಮಾಡಲು ಬಯಸುತ್ತಾರೆ. ಓಂ ಶಾಂತಿ.